ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ, ಒಂದು ಕುರಿಗೆ ಪೆಟ್ಟಾಗಿ ಸ್ನೇಹಿತರೆ, ಪೆಟ್ಟಾದ ಕುರಿಗಳಿಗೆ ಯಾವ ಇಂಜೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು. ಪೆಟ್ಟಾದವು ಅಂತಂದ್ರೆ ಕಲ್ಲೋಗದಾಗಲಿ, ಯಾವ ಎತ್ತು ಗುದ್ದಿರ್ತಾವಲ್ಲ ಕುರಿಗೆ ಕಲ್ಲೋಗದಾಗಲಿ ಅಂಥವಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಹೇಳ್ತ ನಾನು. ಅದು ಯಾವುದಪ್ಪ ಕುರಿ ಅಂದ್ರೆ ಇಲ್ಲಿ ಐತೆ ನೋಡಿ ಸ್ನೇಹಿತರೆ, ಮೈ ಹೆಂಗೆ ಕರ್ರಗೆ ಮಾಡ್ಕೊಂಡಿರ್ತೈತಿ, ಪೆಟ್ಟಾಗೈತೆ ಅದಕ್ಕೆ. ಇದ ಕುರಿ ನೋಡಿ ಸ್ನೇಹಿತರೆ, ಮೈ ಕರ್ರಗೆ ಮಾಡ್ಕೊಂಡಿರ್ತೈತೆ ನೋಡ್ರಿ. ಇದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಇಂಜೆಕ್ಷನ್ ಐತೆ ಸ್ನೇಹಿತರೆ, ಪೆಟ್ಟಾದ ಕುರಿಗಳಿಗೆ ಇಂಜೆಕ್ಷನ್ ಮಾಡೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ಬೋದು ನೀವು ಕುರಿ ಅಳಕ್ ಮೇವು ಮೇಯ್ತಿ ಸ್ನೇಹಿತರೆ. ನೋಡಿರಿ ಇವೆಲ್ಲ ಕುರಿಗಳು ಯಾವ ಥರ ಮೇಯಕ್ಕೆ ಕುಂತಾವ, ಅದು ನೋಡ್ರಿ ಅಳಕ್ ಮೇವು ಮೇಯ್ತೈತಿ. ಅದ್ರಾಗ ಮಳೆಗಾಲ ಇದ್ದ ಸ್ನೇಹಿತರೆ, ನೋಡಿರಿ ಮಳೆಗಾಲ ಇದ್ದೈತಿ, ಹಂಗಾಗಿ ವಿಡಿಯೋ ಮಾಡಕ್ಕೆ ಕುಂತೀವಿ. ಅಂದರೆ ಕುರಿ ಪೆಟ್ಟಾಗಿತ್ತಲ್ಲ, ಹಂಗಾಗಿ ವಿಡಿಯೋ ಮಾಡಕ್ಕೆ ಕುಂತೀವಿ ಸ್ನೇಹಿತರೆ. ಏನಾರ ವಾಯ್ಸ್ ಕೇಳಿಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳ್ರಿ. ಇಲ್ಲೇ ಕುರಿ ಹೊಲ ಮೇಯ್ಸಕ್ಕೆ ಕುಂತಿದ್ವಿ ಸ್ನೇಹಿತರೆ. ಆ ಹೊಲ ಮೇಯ್ಸತ್ನಾಗ ಕುರಿ ಎರಡು ಟ್ಯಾಗರು ಬಡಾಡಕ್ಕೆ ಕುಂತಿದ್ವು ಸ್ನೇಹಿತರೆ, ಅಂದ್ರೆ ಗುದ್ದಾಡಕ್ಕೆ ಕುಂತಿದ್ವು. ಅವಾಗ ಕುರಿ ಮೇಯ ಸಂಕಟಕ್ಕೆ ನಡ್ಕೊ ಹೋಗ್ಬಿಡ್ತೀವಿ. ನಡ್ಕೋದಕ್ಕೆ ಟ್ಯಾಗರ್ ಎರಡು ಬಡ್ದು ಬಿಟ್ಟವ, ಅಂದ್ರೆ ನಡ್ಕೋದಾಗ ಬೆನ್ನಿಗೆ ಪೆಟ್ಟಾಗಿ ಸ್ನೇಹಿತರೆ. ಹಂಗಾಗಿ ಇಂಜೆಕ್ಷನ್ ಮಾಡ್ಬೇಕು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ವಿಡಿಯೋ ಕೊನೆವರೆಗೆ ನೋಡಿರಿ, ಹಂಗಾರೆ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ಇಲ್ಲ ಐತೆ ನೋಡಿ ಸ್ನೇಹಿತರೆ, ಇದ ಕುರಿ ನೋಡ್ಬೋದು ನೀವು, ಮೈ ಕರ್ರಗೆ ಮಾಡ್ಕೊಂತೈತಿ, ಹೆಂಗೆ ನಿಂತೈತೆ, ಹೊಟ್ಟಿನ ದದ್ರ ಆದಂಗೆ ಐತೆ ಸ್ನೇಹಿತರೆ. ಕುರಿ ಮಬ್ಬು ಐತೆ ಜಾಸ್ತಿ, ನೋಡ್ಬೋದು ನೀವು. ಅಲ್ಲೇ ಪೆಟ್ಟು ಬಿತ್ತಪ್ಪ ಅಂದ್ರೆ ಹೆಂಗೆ ಇರ್ತಾವ ಅಂತಂದೇಳಿ ಕುರಿನ ನೋಡಿರಿ. ಈ ಥರ ಆಗೈತೆ ಕುರಿ. ಇದಕ್ಕೆ ಯಾವ ಇಂಜೆಕ್ಷನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ನಮ್ಮ ಚಾನಲಲ್ಲಿ. ಪೆಟ್ಟಿದ್ದ ಕುರಿಗಳಿಗೆ ಅಲ್ಲೇ ಯೂಸ್ ಮಾಡಿದ್ದೀವಿ ಸ್ನೇಹಿತರೆ ನಾವು. ಅದು ವರ್ಕ್ ಮಾಡೈತೆ ಎಣ್ಣೆ. ಎಣ್ಣೆ ಇದಕ್ಕೆ ಮಾಡಿ ತೋರಿಸ್ನ, ನಿಮಗೂ ಒಳ್ಳೇದಾಗಲಿ ಅಂತಂದೇಳಿ ವಿಡಿಯೋ ಮಾಡಕೊಂತೀನಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಲ್ಲಿ ಯೂಸ್ ಮಾಡಿದ್ದೀವಿ ಆ ಎಣ್ಣೆನ. ಅದು 3 ದಿನ ಮಾಡಬೇಕು, 3 ಎಮ್ ಎಲ್. ಅದನ್ನ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಇಲ್ಲೈತೆ ನೋಡಿರಿ, ಇದ ಕುರಿ ಮೈ ಹೆಂಗೆ ಕರ್ರಗೆ ಮಾಡೈತಿ ನೋಡಿರಿ. ಸ್ವಲ್ಪ ನೋಡಿರಿ ಮೂವತ್ತು ಹೆಂಗೆ ಕರ್ರಗೆ ಮಾಡ್ಕೊಂಡೈತಿ. ಪೆಟ್ಟಾತಪ್ಪ ಅಂದ್ರೆ ಆ ಇಂಜೆಕ್ಷನ್ ತಂದು ಮಾಡ್ಬೇಕು ನೋಡಿ ಸ್ನೇಹಿತರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಕುರಿಗಳಿಗೆ ಇಂಜೆಕ್ಷನ್ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಆ ಇಂಜೆಕ್ಷನ್ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೈತಲ್ಲ ಇದ ಎಣ್ಣೆ ಇಂಜೆಕ್ಷನ್ ಮಾಡೋದು ಕುಂಟ ಕುರಿಗಳಿಗೆ, ಕುಂಟು ಬಿದ್ದಿರ್ತಲ್ಲ ಆ ಕುರಿಗಳಿಗೆ, ಮತ್ತು ಕಾಲು ಮುರಿದಿತ್ತಂದ್ರೆ ಅಂತ ನೋವಿದ್ದ ಕುರಿಗಳಿಗೆ ಮಾಡೋದು ನೋಡಿ ಸ್ನೇಹಿತರೆ. ಇದ ಇಂಜೆಕ್ಷನ್. ಅದನ್ನು ಯಾವ ಥರ ಮಾಡೋದಪ್ಪ ಅನ್ನೋದು ತೋರಿಸ್ತೀನಿ. ನಮ್ಮ ಕುರಿ ಪೆಟ್ಟಾಗೈತಿ, ಕುರಿನ ತೋರಿಸಿದ್ನಲ್ಲ, ಅದ ಕುರಿಗೆ ಮಾಡ್ಬೇಕು ಇದನ್ನು ನೋಡಿರಿ. ಇದ್ರ ಹೆಸರು ಏನಪ್ಪ ಅಂದ್ರೆ ಮೆಲಿಸಿಕ್ಯಾಮ್ ಇಂಜೆಕ್ಷನ್ LP ಅಂತ ಐತಿ ನೋಡಿ ಸ್ನೇಹಿತರೆ. ಇದು ಯಾವ ಕಂಪ್ನಿ ಇದಪ್ಪ ಅಂದ್ರೆ, ಈ ಇಂಜೆಕ್ಷನ್ ಯಾವ ಕಂಪ್ನಿ ಇದಪ್ಪ ಅಂದ್ರೆ ಸ್ನೇಹಿತರೆ ಹೇಳ್ತೀನಿ ನಿಮಗೆ. ಇಂಜೆಕ್ಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾವ ಕಂಪ್ನಿದಪ್ಪ ಇಂಜೆಕ್ಷನ್ ಅಂದ್ರೆ ವೆನ್ಬೋರ್ಡ್ ಅಂತ ಆ ಕಂಪ್ನಿ ಇಂಜೆಕ್ಷನ್ ನೋಡಿ ಸ್ನೇಹಿತರೆ. ಮೆಲಿಸಿಕ್ಯಾಮ್ ಇಂಜೆಕ್ಷನ್ LP ಅಂತ ಐತಿ. ಗಬ್ಬದ ಕುರಿಗೆ ಮಾಡಬಾರ್ದು ಸ್ನೇಹಿತರೆ. ಇದೆ ಗಬ್ಬದ ಕುರಿಗೆ ಮಾಡಿದೆ ಅಂದ್ರೆ ಕಂದಾಗ್ತಾವ, ಹಂಗಾಗಿ ಗಬ್ಬದ ಕುರಿಗೆ ಮಾಡಬಾರ್ದು. ಒಣ ಕುರಿ ಇರ್ತೈತಲ್ಲ, ಹಾಲಿನ ಕುರಿ ಮರಿಗೆ ನೋವಾತಂದ್ರೆ, ಒಣ ಕುರಿ ಇರ್ತಾವಲ್ಲ ಅವಕ್ಕೆ ನೋವಾತಂದ್ರೆ ಮಾಡ್ಬೋದು. ಗಬ್ಬದ ಕುರಿಗೆ ಪೆಟ್ಟಾತಪ್ಪ ಎಲ್ಲಿ ಮತ್ತೆ ಮಾಡ್ಬೇಕಪ್ಪ ಅಂದ್ರೆ ಜನಾಕ್ಷಿ ಕಂಪ್ನಿದ ಮೆಲಿಸಿಕ್ಯಾಮ್ ಬರ್ತಾ ಅದನ್ನು ಮಾಡ್ಬೋದು ಸ್ನೇಹಿತರೆ. ಅದನ್ನ ಮಾಡಿದ್ರೆ ಕಂದಾಕಂಗಿಲ್ಲ. ಇದನ್ನ ಮಾಡಿದ್ರೆ ಸ್ವಲ್ಪ ಉರಿತೈತೆ ಎಣ್ಣೆ, ಕಂದಾಕೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಂಗಾಗಿ ಕುಂಟ ಕುರಿಗಳಿಗೆ ಆಗಲಿ, ಕಾಲು ಬೇನೆ ಬಂದು ಕುರಿಗಳಿಗೆ ಆಗಲಿ, ಏನಪ್ಪ ಈಗ ಕಲ್ಲೋಗೋದು ಪೆಟ್ಟಾಗಿರ್ತಾವಲ್ಲ, ಯಾವ ಎತ್ತು ಗುದ್ದಿ ಪೆಟ್ಟಾಗಿರ್ತಾವಲ್ಲ ಅಂಥ ಕುರಿಗೆ ಮಾಡ್ಬೋದು ಸ್ನೇಹಿತರೆ. ಇದನ್ನ ನೋವು ಏನಪ್ಪ ಅಂದ್ರೆ ನೋವಿಗೆ ಭಾಳ ಮಸ್ತ್ ವರ್ಕ್ ಆಗುತ್ತೆ ನೋಡಿರಿ ಸ್ನೇಹಿತರೆ. ಒಟ್ಟು ನೋವಾದ ಕುರಿಗಳಿಗೆ, ಆಡಾಗಲಿ ಕುರಿ ಆಗಲಿ, ಎತ್ತು ಎಮ್ಮೆ ಎಲ್ಲದಕ್ಕೂ ಬರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಕೊಟ್ಟರೆ ನೋಡ್ಬೋದು ನೀವು. ಇದ್ರ ರೇಟ್ ಏನಪ್ಪ ಅಂತಂದ್ರೆ ಸ್ನೇಹಿತರೆ 64 ರೂಪಾಯಿ ಐತೆ ನೋಡಿ ಸ್ನೇಹಿತರೆ. ಥರದ್ದು ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಅಲ್ಲಿ ನೋಡಿ ಹಾಕ್ತಾರೆ ರೇಟ್. ಅಲ್ಲೇ ತಂಬರೋದು ನಾವು. ವೆನ್ಬೋರ್ಡ್ ಅಂತಂದೇಳಿ ಇಂಜೆಕ್ಷನ್ ಅದೇ ಕುರಿಗೆ ಇಂಜೆಕ್ಷನ್ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ಈಗ ನೋಡೋಣ ಕುರಿಗೆ ಇಂಜೆಕ್ಷನ್ ಮಾಡೋದು. ನೋಡಿ ಸ್ನೇಹಿತರೆ, ಒಂದು 3 ml ಏರ್ಸಿಂತಿದ್ದೀವಿ ಎಣ್ಣೆನೀಗ. ಎಣ್ಣೆ ಏರ್ಸ್ಕೊಂಡು ಮಾಡ್ಬೇಕು ಕುರಿಗೆ. ಮಾಡೋದನ್ನು ತೋರಿಸ್ತೀನಿ. ಕುರಿಗೆ ಯಾವ ಥರ ಮಾಡೋದನ್ನೋದು ನೋಡಿರಿ. ಈ ಥರ ಏರ್ಸಿಂತಿದ್ದೀವಿ ನಾವು ನೋಡಿರಿ. ಕುರಿಗೆ ಮಾಡ್ತೀವಿ ಈಗ ಸ್ನೇಹಿತರೆ. ಇಂಜೆಕ್ಷನ್ ಮಾಡ್ತಿದ್ದೀವಿ ಈಗ. ಒಬ್ಬನಿದೆ ಕುರಿ ಕಟ್ಟಿ ಮಾಡ್ಕೊಂತ ಇಂಜೆಕ್ಷನ್ ಈ ಥರ ಉಸಿರಿದ್ರೆ ಉಸಿರು ತೆಗಿಬೇಕು ಸ್ನೇಹಿತರೆ. ಇಂಜೆಕ್ಷನ್ ಮಾಡ್ಕೊತೀನಿ ನೋಡಿರಿ. ಈ ಥರ ಮಾಡಿ ಈ ಥರ ತಿಕ್ಬೇಕು ಸ್ನೇಹಿತರೆ. ಒಂದು 2 ಬಡ್ದು ಈ ಥರ ತಿಕ್ಬೇಕು ಸ್ನೇಹಿತರೆ. ನಾಳೆ ಮುಂಜಾನೆ ಅನ್ನತ್ತಿಗೆ ಕುರಿ ಆರಾಮಾಗುತ್ತೆ ನೋಡಿ ಸ್ನೇಹಿತರೆ. ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದ.